ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಸದ್ರುಚಿ. ಹೇಗಿದ್ದೀರಾ ಎಲ್ಲರೂ? ಹೋಪ್ ಯು ಆಲ್ ಗುಡ್. ಇದು ನನ್ನ ಸಂಡೇ ವ್ಲಾಗ್ ಆಗಿತ್ತು. ಈ ಸಮ್ಮರಲ್ಲಿ ನನಗೆ ಸ್ವಲ್ಪ ಖಾರದ ಪುಡಿ ಹಾಗೆ ಸಂಡಿಗೆನ ಪ್ರಿಪೇರ್ ಮಾಡ್ಕೋಬೇಕಾಗಿತ್ತು. ಅದಕ್ಕೋಸ್ಕರ ನಾನು ಸ್ಯಾಟರ್ಡೇನೇ ಒಣಮೆಣಸಿನ್ಕಾಯಿನ ಬಿಸಿಲಿಗೆ ಹಾಕ್ಕೊಂಡಿದ್ದೆ. ನಾನು ಅರ್ಧ ಕೆ ಜಿ ಮೆಣಸಿನ್ಕಾಯಿಗೆ 1/4 ಕೆ ಜಿ ಬ್ಯಾಡಗಿ ಮೆಣಸಿನ್ಕಾಯಿ ಹಾಗೆ 1/4 ಕೆ ಜಿಯಷ್ಟು ಗೌರಿಬಿದನೂರು ಅಂತಾರಲ್ಲ ಅದು, ಹಾಗೆ ಅರ್ಧ ಕೆ ಜಿ ಖಾರದ ಮೆಣಸಿನ್ಕಾಯಿ ಅಂದರೆ ಖಾರ ಇರುತ್ತಲ್ಲ ಅದು ಮೆಣಸಿನ್ಕಾಯಿ. ಅದನ್ನು ಅಂಗಡೀಲಿ ಕೇಳಿದ್ರೆ ಕೊಡ್ತಾರೆ. ಇದಿಷ್ಟನ್ನು ನಾನು ಬಿಸಿಲಿಗೆ ಹಾಕಿ ಚೆನ್ನಾಗಿ ಒಣಗಿಸಿ, ಮೆಣಸಿನ್ಕಾಯಿನ ಹೀಗೆ ಮುರಿದ್ರೆ ಪುಡಿ ಆಗಬೇಕು ಆ ಥರ ಚೆನ್ನಾಗಿ ಒಣಗಿಸ್ಕೊಂಡಿದ್ದೆ. ನಂತರ ಒಂದೊಂದನ್ನೇ ಬ್ಯಾಚ್ ವೈಸಲ್ಲಿ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೊಂಡು ಅದನ್ನೆಲ್ಲ ಮಿಕ್ಸ್ ಮಾಡಿ ಮಿಲ್ಲಿಗೆ ಹಾಕಿಸ್ಕೊಳ್ಳೋದು ಅಷ್ಟೇ. ತುಂಬಾ ಈಸಿ. ಬಟ್ ಇದನ್ನು ಮಾಡುವಾಗ ಸ್ವಲ್ಪ ಘಾಟ್ ಆಗೋದ್ರಿಂದ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕಾಗತ್ತೆ. ಎಣ್ಣೆ ಹಾಕ್ಕೊಂಡಿಲ್ಲ ಅಂದರೆ ತುಂಬಾ ಘಾಟು ಕೆಮ್ಮೆಲ್ಲ ಬಂದುಬಿಡುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಆಯಿಲ್ ಹಾಕ್ಕೊಂಡ್ರೆ ಘಾಟು ಅವಾಯ್ಡ್ ಆಗುತ್ತೆ. ಅದಕ್ಕೋಸ್ಕರ ನಾನು ಹಾಕ್ಕೊಂಡಿದ್ದೆ. ನೋಡಿ, ನಾನು ಟೆರೆಸ್ ಮೇಲೆ ಇದನ್ನೆಲ್ಲ ಮಾಡ್ಕೋತಾ ಇದ್ದೀನಿ. ಸಮ್ಮರ್ ಆಗಿರೋದ್ರಿಂದ ಮನೆಯಲ್ಲಿ ಸಂಡೇ ಆಗಿದ್ದರಿಂದ ಎಲ್ಲರೂ ಮನೇಲಿದ್ದರು. ಸೊ ನನಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲರೂ ಸೇರಿ ಮಾಡ್ಕೋತಾ ಇದ್ದೀವಿ ನಾವಿದೆಲ್ಲ. ಮನೆ ಒಳಗಡೆ ಇದೆಲ್ಲ ಮಾಡೋದು ಸ್ವಲ್ಪ ಕಷ್ಟ, ಮತ್ತು ಘಾಟಾದರೆ ಸ್ಮೆಲ್ ಹೋಗಲ್ಲ. ಅದಕ್ಕೋಸ್ಕರ ಮಕ್ಕಳಿಗೆಲ್ಲ ಘಾಟಾಗತ್ತೆ ಅಂತ ಟೆರೆಸ್ ಮೇಲೆ ಮಾಡ್ಕೋತಾ ಇದ್ದೀನಿ. ಮಕ್ಕಳಿಗೆಲ್ಲ ಸ್ವಲ್ಪ ಎಣ್ಣೆ ಹಚ್ಚಿ ಬಿಟ್ಟಿದ್ದೆ, ಅವರು ಬಿಸಿಲಲ್ಲಿ ಓಡಾಡ್ತಾಯಿದ್ರು. ಈ ಸಮ್ಮರಲ್ಲಿ ತುಂಬ ಹೀಟ್ ಅಲ್ವಾ, ಅದಕ್ಕೋಸ್ಕರ ಎಣ್ಣೆ ಸ್ನಾನ ಆವಾಗವಾಗ ಮಕ್ಕಳಿಗೆ ಮಾಡಿಸಿದ್ರೆ ಒಳ್ಳೆಯದಾಗಿರುತ್ತೆ. ಸ್ವಲ್ಪ ದೇಹನೂ ತಂಪಾಗುತ್ತೆ. ಅದಕ್ಕೋಸ್ಕರ ಎಣ್ಣೆ ಸ್ನಾನ ಮಾಡಿಸ್ತಾ ಇರ್ತೀನಿ. ಬ್ಯಾಚ್ ವೈಸು ಎಲ್ಲ ಥರದ ಮೆಣಸಿನ್ಕಾಯಿಗಳನ್ನೂ ಸಪ್ರೇಟಾಗಿ ಹುರಿದು ನಂತರ ಒಂದೇ ಸರ್ತಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಎಲ್ಲದನ್ನೂ ಒಂದೇ ಸರ್ತಿ ಹಾಕ್ಕೊಂಡ್ರೆ ಸ್ವಲ್ಪ ಹುರಿಯೋದು ಕಷ್ಟ ಆಗುತ್ತೆ ಅಲ್ವಾ. ಅದಕ್ಕೋಸ್ಕರ ನಾನು ಬೇರೆ ಬೇರೆ ಮೆಣಸಿನ್ಕಾಯಿಗಳನ್ನ ಸಪ್ರೇಟಾಗಿ ಹಾಕ್ಕೋತಾ ಇದ್ದೀನಿ, ಹುರ್ಕೋತಾ ಇದ್ದೀನಿ. ಅರ್ಧದಷ್ಟು ಮೆಣಸಿನ್ಕಾಯಿನ ಬಿಡಿಸ್ಕೊಂಡಿದ್ದೆ. ಇನ್ನೊಂದು ಅಲ್ಲಿ ಇಲ್ಲಿ ಇನ್ನೊಂದು ಸ್ವಲ್ಪ ಇತ್ತು. ಸೊ ಪರವಾಗಿಲ್ಲ, ಏನಾಗಲ್ಲ, ಜಡಿ ಮಾಡಿಸ್ಬೋದು. ನನ್ನ ಮನೆಯವ್ರಿಗೆ ಅವತ್ತು ಸ್ವಲ್ಪ ಊರಿಗೆ ಹೋಗೋದು ಅರ್ಜೆಂಟ್ ಇತ್ತು. ಸೊ ಅದಕ್ಕೋಸ್ಕರ ಹಾಗೆ ಹಾಕ್ಕೊಂಡೆ. ಜಡಿ ಮಾಡಿಸಿದಾಗ ಆಗುತ್ತೆ, ಬೇಗ ಹಾಕು ಅಂತ ಹೇಳ್ಬಿಟ್ಟು ಅರ್ಜೆಂಟ್ ಮಾಡಿದ್ರಿಂದ ನಾನು ಒಂದು ಅರ್ಧ ಬಿಡಿಸ್ಕೊಂಡಿದ್ದನ್ನು ಹಾಕಿದೆ, ಮಿಕ್ಕಿದ್ದು ಹಾಗೆ ಹಾಕ್ಕೊಂಡಿದ್ದೀನಿ. ಇದನ್ನು ಈ ರೀತಿ ಸ್ವಲ್ಪ ಹೊತ್ತು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳೋದು. ಮತ್ತು ನಾನು ಕೂಡ ಸಂಜೆ ಅಮ್ಮನ ಮನೆಗೆ ಹೋಗೋದಿತ್ತು. ಅಮ್ಮನ ಮನೇಲಿ ಮಂಗಳವಾರ ಬುಧವಾರ ಊರ ಹಬ್ಬ ಇರೋದ್ರಿಂದ ಅಲ್ಲಿಗೆ ಹೋಗ್ತಾಯಿದ್ದೀವಿ. ಸೊ ಅದಕ್ಕೆ ಇದನ್ನೆಲ್ಲ ಸಂಡೇ ಪ್ರಿಪೇರ್ ಮಾಡಿಕೊಂಡ್ರೆ ನಾವು ಸೋಮವಾರ ಊರಿಗೆ ಹೋಗೋ ಪ್ಲ್ಯಾನ್ಸ್ ಇದೆ. ಅದಕ್ಕೋಸ್ಕರ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇದು ಸಬ್ಬಕ್ಕಿನ ನಾನು ರಾತ್ರಿಯೇ ನೆನೆಸಿಟ್ಕೊಂಡಿದ್ದೆ. ಒಂದು 100 ಗ್ರಾಮಷ್ಟು ಸಬ್ಬಕ್ಕಿ ನೆನೆಸ್ಕೊಂಡಿದ್ದೆ. ಅದು ನೆನೆಸಿದ್ರೆ ಆ ಪಾತ್ರೆಯಲ್ಲಿ ಆಗಿತ್ತು. ಅದರದ್ದು 2ರಷ್ಟು ನೀರು ಹಾಕಿ ನಾನು ಕುಕ್ಕರಲ್ಲಿ 1 ವಿಷಲ್ ಕೂಗಿಸ್ಕೊತಾ ಇದ್ದೀನಿ. ಅಂದರೆ 2ರಷ್ಟು ನೀರು ಹಾಕ್ಕೊಂಡಿದ್ದೀನಿ ನಾನು. ಅದು ನೆಂದಿರೋವಂಥ ಸಬ್ಬಕ್ಕಿ ಹಾಕ್ಕೊಂಡಿರೋದು 100 ಗ್ರಾಮ್ ಅಷ್ಟೇ. ಈ ಥರ ಅಂದರೆ 1ಕ್ಕೆ 4 ಪಟ್ಟು ನೀರು ಹಾಕ್ಕೋಬೇಕಾಗತ್ತೆ. ನೋಡಿ, ಈ ಥರ ಟ್ರಾನ್ಸ್ಪರೆಂಟಾಗಿ ಕಾಣಿಸ್ತಾ ಇರುತ್ತೆ. ಅದು ನಾವೇನೋ ಹಾಕಿಲ್ವೇನೋ ಅಂತ ಒಂದು ಸತಿ ಅನಿಸ್ಬಿಡುತ್ತೆ. ಬಟ್ ಅದು ಎಲ್ಲ ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ ಅದು ಸ್ವಲ್ಪ ಗಟ್ಟಿಯಾಗತ್ತೆ. ಇದಕ್ಕೆ ಉಪ್ಪು ಮತ್ತು ನಾನು ಪುದೀನ ಅದು ಮಿಶ್ರಣ ಚಟ್ನಿ ಥರ ಮಾಡ್ಕೊಂಡಿದ್ದೀನಿ. ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಉಪ್ಪು ಮತ್ತು ಜೀರಿಗೆ ಹಾಕ್ಕೊಂಡಿದ್ದು. ನಂತರ ಅದಕ್ಕೆ ಕರಿಬೇವಿನ ಸೊಪ್ಪು ಮತ್ತು ಪುದೀನ, ಉಪ್ಪು, ಹಸಿಮೆಣಸಿನ್ಕಾಯಿ ಇದಿಷ್ಟನ್ನು ಹಾಕ್ಕೊಂಡು ಮಿಕ್ಸಿಯಲ್ಲಿ ರುಬ್ಕೊಂಡು ಅದನ್ನು ಇದಕ್ಕೆ ಹಾಕಿ ಒಂದು ಕುದಿ ಬರಿಸ್ಬೇಕು. ಸಿಮ್ಮಲ್ಲಿ ಇಟ್ಕೊಂಡು 1-2 ಕುದಿ ಬರೆಸಿದ್ರೆ ಸಾಕಾಗತ್ತೆ. ನಂತರ ಇದನ್ನು ಸಂಡಿಗೆ ಮಾಡ್ಕೋಬೋದು. ಇದನ್ನು ತಿರುಗಿಸ್ತಾ ಇರಬೇಕಾಗತ್ತೆ. 1-2 ಕುದಿ ಬಂದರೆ ಸಾಕಾಗತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಸಂಡಿಗೆಗಳು. 2 ದಿವಸ ಇದನ್ನು ಬಿಸಿಲಿನಲ್ಲಿ ಒಣಗಿಸ್ಕೋಬೇಕಾಗತ್ತೆ. ತುಂಬಾ ಈಸಿ ಮಾಡ್ಕೊಳ್ಳೋದು, ಯಾವಾಗ ಬೇಕಾದರೂ ಈಸಿಯಾಗಿ ಮಾಡ್ಕೋಬೋದು. ಇದನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕೂಡ ಮಾಡ್ಕೋಬೋದಾಗಿರುತ್ತೆ. 1 ವರ್ಷಕ್ಕಾಗುವಷ್ಟು ಬೇಕಾದರೂ ಮಾಡ್ಕೋಬೋದು. ಇದನ್ನು ಒಂದು ಸರ್ತಿ ಮಾಡಿಟ್ಕೊಂಡ್ರೆ 1 ವರ್ಷದ ತನಕ
ಈ ಸಂಡಿಗೆಗಳು ಧಾರಾಳವಾಗಿ ಯೂಸ್ ಮಾಡ್ಕೋಬೋದು. ನೋಡಿ, ಇಷ್ಟು ಕುದಿ ಬಂದ ನಂತರ ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡಬೇಕು. ಒಂದು 1/4 ಗಂಟೆ ಬಿಟ್ಟರೆ ನೋಡಿ ಈ ಥರ ಗಟ್ಟಿಯಾಗತ್ತೆ. ಇಷ್ಟು ಕನ್ಸಿಸ್ಟೆನ್ಸಿಗೆ ಬಂದ ಮೇಲೆ ಇದನ್ನು ಒಂದು ಸ್ಪೂನಲ್ಲಿ ಈ ಥರ ನಾನು ಅಕ್ಕಿ ಚೀಲದ್ದು ಕಟ್ ಮಾಡಿ ಈ ಥರ ಇಟ್ಕೊಂಡಿರ್ತೀನಿ. ಇದು ಮಲ್ಟಿಪರ್ಪಸ್ ಯೂಸ್ಗೆ ನನಗೆ ತುಂಬಾ ಯೂಸ್ ಆಗುತ್ತೆ. ತರಕಾರಿ ಇಡ್ಸೋಕ್ಕೆ ಅಥವಾ ಏನಾದರೂ ಒಣಗಿಸ್ಕೊಳ್ಳೋಕ್ಕೆ. ಮಾಮೂಲಿ ಪಾಲಿಥೀನ್ ಕವರ್ಸ್ಗಿಂತ ಇದು ತುಂಬಾ ಬೆಟರ್ ಆಗಿರುತ್ತೆ. ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ನೋಡಿ, ಈ ಥರ ಒಂದೊಂದೇ ಸಂಡಿಗೆಗಳನ್ನ ಇಟ್ಕೊಂಡ್ರೆ ಆಯಿತು. ತುಂಬಾ ಈಸಿ ಮತ್ತು ತುಂಬಾ ಟೇಸ್ಟಿಯಾಗಿರುತ್ತೆ. ಇದು ಸಬ್ಬಕ್ಕಿ ಸಂಡಿಗೆ ತುಂಬ ಚೆನ್ನಾಗಿ ಅರಳೋದ್ರಿಂದ ಇದು ಮಾಡ್ಕೊಳ್ಳೋದು ಕೂಡ ತುಂಬಾ ಈಸಿ. ಇದೇನಾದರೂ ಸ್ವಲ್ಪ ತೆಳು ಅಥವಾ ಗಟ್ಟಿ ಅಂತ ಆಗಬೇಕು ಅಂತ ಅನಿಸಿದ್ರೆ, ಏನಾದರೂ ಸ್ವಲ್ಪ ಮಿಸ್ಟೇಕ್ ಆಯಿತು ಅಂತ ಅನಿಸಿದ್ರೆ ಅದನ್ನು ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಕಲಿಸ್ಬಿಟ್ಟು ಹಾಕ್ಕೊಂಡು ಮಾಡ್ಕೋಬೋದು. ಹೆದರುವಂಥ ಅವಶ್ಯಕತೆಯೇ ಇಲ್ಲ. ಇದನ್ನು ಒಂದು ದಿನ ಪೂರ್ತಿ ಬಿಸಿಲಿಗೆ ಬಿಟ್ಟರೆ ಬೆಳಗ್ಗೆನೇ ಮಾಡಿದ್ರೆ ತುಂಬ ಒಳ್ಳೆಯದು. ಬೆಳಗ್ಗೆ 8 ಗಂಟೆ ಅಷ್ಟೊತ್ತಿಗೆ ನಾನು ಸಂಡಿಗೆ ಮಾಡಿದ್ದೆ. ಅದಾದಮೇಲೆ ನಮ್ಮ ಮನೆಯವರು ಹೋಗಿ ಖಾರದ ಪುಡಿ ಮಿಲ್ಲಿಗೆ ಮಾಡಿಸ್ಕೊಂಬಂದಿದ್ರು. ಅದು ಎಲ್ಲ ಸ್ವಲ್ಪ ಆರಿದ್ಮೇಲೆ ಎಲ್ಲ ಜರಡಿ ಹಿಡಿದು ನಾನು ಬಾಕ್ಸ್ಗೆ ತುಂಬಿಟ್ಕೊಂಡೆ. ಯಾವುದೇ ಪುಡಿಗಳಾದ್ರೂ, ಖಾರದ ಪುಡಿ, ಸಾಂಬಾರು ಪುಡಿ, ಧನಿಯಾ ಪುಡಿ, ಈ ಥರದ್ದು ಯಾವುದೇ ಪುಡಿಗಳಾದ್ರೂ ಸ್ವಲ್ಪ ಬಾಕ್ಸ್ನ ಕ್ಲೀನಾಗಿ ತೊಳೆದ್ಬಿಟ್ಟು ಬಿಸಿಲಲ್ಲಿಟ್ಟು ನಂತರ ಈ ಥರ ಪುಡಿನ ತುಂಬಿ ಅದನ್ನು ಸ್ವಲ್ಪ ಪ್ರೆಸ್ ಮಾಡಬೇಕಾಗತ್ತೆ. ಒಳಗಡೆ ಗಾಳಿ ಆಡೋ ಥರ ಸ್ಪೇಸ್ ಇದ್ದರೆ ಪುಡಿ ಕೆಡೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಆದ್ದರಿಂದ ಇದನ್ನು ಪುಡಿಗಳನ್ನ ಈ ಥರ ಸ್ವಲ್ಪ ಚೆನ್ನಾಗಿ ಪ್ರೆಸ್ ಮಾಡಿದ್ರೆ ಅದು ನೀಟಾಗಿ ಕೂತ್ಕೊಳ್ಳುತ್ತೆ. ಆವಾಗ ಜಾಸ್ತಿ ಕೆಡೋವಂಥ ಸಾಧ್ಯತೆ ಕಡಿಮೆ ಇರುತ್ತೆ. ನೋಡಿ, ಇದು ಒಂದು ದಿನ ಫುಲ್ಲು ಬಿಸಿಲಲ್ಲಿ ಒಣಗಿರೋವಂಥ ಸಂಡಿಗೆಗಳು. ಇದನ್ನು ತಿರುಗಿಸಿ ಹಾಕಿ ಇನ್ನೊಂದು ದಿನ ಒಣಗಿಸಿದ್ರೆ ಗರಿಗರಿಯಾದಂಥ ಸಂಡಿಗೆಗಳು ಸಿದ್ಧವಾಗುತ್ತೆ. ತುಂಬಾ ಈಸಿ, ಹಾಗೆ ತುಂಬಾ ಟೇಸ್ಟಿಯಾಗಿರುತ್ತೆ. ಖಂಡಿತ ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ವೀಡಿಯೋಸ್ ಎಲ್ಲ ನಾನು ಅಮ್ಮನ ಮನೆಗೆ ಹೋಗ್ತಾ ಇರೋದು ಮತ್ತು ಅಲ್ಲಿಂದು ಊರ ಹಬ್ಬ ಇದ್ರದ್ದೆಲ್ಲ ವೀಡಿಯೋಸ್ ಬರುತ್ತೆ. ಖಂಡಿತವಾಗ್ಲೂ ಸ್ಟೇ ಟ್ಯೂನ್ಡ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬೈ ಬಾಯ್.